ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಒಬ್ಬ ಮನುಷ್ಯ ಸೀನುವಾಗ ಹೃದಯವು ಎಷ್ಟು ಸೆಕೆಂಡು ಕಾಲ ನಿಲ್ಲುತ್ತದೆ? ಆಪ್ಷನ್ಸ್ ಎ 1 ಸೆಕೆಂಡು, ಬಿ 2 ಸೆಕೆಂಡು, ಸಿ 3 ಸೆಕೆಂಡು, ಡಿ 4 ಸೆಕೆಂಡು. ಸರಿಯಾದ ಉತ್ತರ ಆಪ್ಷನ್ ಎ 1 ಸೆಕೆಂಡು. ಒಬ್ಬ ಮನುಷ್ಯ ಸೀನುವಾಗ ಹೃದಯವು 1 ಸೆಕೆಂಡು ನಿಲ್ಲುತ್ತದೆ. ಬಿಸಿನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದಯಾಘಾತ, ಬಿ ಪಾರ್ಶ್ವವಾಯು, ಸಿ ಅಸ್ತಮಾ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಶ್ವವಾಯು. ಬಿಸಿನೀರು ಸ್ನಾನ ಮಾಡುವವರಿಗೆ ಪಾರ್ಶ್ವವಾಯು ರೋಗ ಬರುವುದಿಲ್ಲ. ಬಿಪಿ ಸಮಸ್ಯೆ ಇರುವವರು ಯಾವ ಹಣ್ಣು ಸೇವಿಸಿದರೆ ಅವು ಔಷಧಿ ಅಂತೆ ಕೆಲಸ ಮಾಡುತ್ತದೆ? ಆಪ್ಷನ್ಸ್ ಎ ಸೀಬೆ ಮತ್ತು ನೇರಳೆ ಹಣ್ಣು, ಬಿ ದಾಳಿಂಬೆ, ಸಿ ಪರಂಗಿ ಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡು ಬರುವುದರ ಜೊತೆಗೆ ಕ್ವಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಇದು ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ರಕ್ತಸಂಚಾರ ಸರಿಯಾಗಿ ಆಗುವಂತೆ ನೋಡಿಕೊಂಡು ಹೃದಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಬಿಪಿ ಸಮಸ್ಯೆ ಇರುವವರು ಪ್ರತಿದಿನ ಸೀಬೆ ಹಣ್ಣು ತಿನ್ನುವುದರಿಂದ ಹೃದಯ ರಕ್ತನಾಳಗಳ ಕಾಯಿಲೆಗಳು, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡದ ಸಮಸ್ಯೆ ನಿವಾರಣೆ ಆಗುತ್ತದೆ. ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಯಾವುದು? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಮರೆಗುಳಿತನ, ಸಿ ಪಾರ್ಶ್ವವಾಯು, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮರೆಗುಳಿತನ. ಅತಿಯಾಗಿ ಆಲೋಚನೆ ಮಾಡುವವರಲ್ಲಿ ಅತಿ ಶೀಘ್ರವಾಗಿ ಬರುವ ವ್ಯಾಧಿ ಮರೆಗುಳಿತನ. ಹಾವಿಗೆ ತಾನು ತಿಂದ ಆಹಾರ ಎಷ್ಟು ದಿನಗಳಲ್ಲಿ ಜೀರ್ಣವಾಗುತ್ತದೆ? ಆಪ್ಷನ್ಸ್ ಎ 2 ದಿನಗಳು, ಬಿ 5 ದಿನಗಳು, ಸಿ 8 ದಿನಗಳು, ಡಿ 10 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 5 ದಿನಗಳು. ಹಾವು ತಿಂದ ಆಹಾರ 5 ದಿನಗಳಲ್ಲಿ ಜೀರ್ಣವಾಗುತ್ತದೆ. ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ತೊಗರಿಬೇಳೆ, ಬಿ ಗೋಧಿ, ಸಿ ರಾಗಿ, ಡಿ ಶೇಂಗಾ. ಸರಿಯಾದ ಉತ್ತರ ಆಪ್ಷನ್ ಎ ತೊಗರಿಬೇಳೆ. ತೊಗರಿಬೇಳೆ ಕಣ್ಣಿನ ದೃಷ್ಟಿ ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಹಾರ್ಟ್ ಅಟ್ಯಾಕ್, ಬಿ ಮೆದುಳು ಜ್ವರ, ಸಿ ಬ್ರಾಂಕೈಟಿಸ್, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್. ಇಂದು ಅನೇಕ ಅಡುಗೆ ಮನೆಗಳನ್ನು ಪ್ಲಾಸ್ಟಿಕ್ ಉತ್ಪನ್ನಗಳು ಆವರಿಸಿಕೊಂಡಿದೆ. ಆದರೆ ಪ್ಲಾಸ್ಟಿಕ್ ಉತ್ಪಾದಿಸಲು ಬಿಸ್ಫೆನಾಲ್ ಎ ಎಂಬ ಕೆಮಿಕಲ್ ಅನ್ನು ಬಳಸಲಾಗುತ್ತದೆ.
ಈ ಕೆಮಿಕಲ್ ನಮ್ಮ ಹಾರ್ಮೋನ್ಗಳಿಗೆ ಹಾನಿ ಮಾಡುತ್ತದೆ ಮತ್ತು ನಮ್ಮ ಪ್ರತಿರೋಧಕ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುತ್ತದೆ. ಇದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹೀಗಾಗಿ ಪ್ಲಾಸ್ಟಿಕ್ ನಿರ್ಲಕ್ಷಿಸುವುದು ಉತ್ತಮ. ಹಾವಿಗೆ ಏನು ಹಾಕಿದರೆ ಅದು ತಕ್ಷಣವೇ ಓಡಿ ಹೋಗುತ್ತದೆ? ಆಪ್ಷನ್ ಸಿ ಉಪ್ಪು, ಬಿ ನೀರು, ಸಿ ಸೀಮೆಎಣ್ಣೆ, ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಮೆಎಣ್ಣೆ. ಹಾವಿಗೆ ಸೀಮೆ ಎಣ್ಣೆ ಹಾಕಿದರೆ ಉರಿಯಿಂದ ಓಡಿ ಹೋಗುತ್ತದೆ. ವಿಷಭರಿತ ಹಾವಿಗೆ ಹಾಕಬಾರದು, ಏಕೆಂದರೆ ಸೀಮೆಎಣ್ಣೆ ಹಾಕಿದರೆ ಉರಿಯಿಂದ ಎಲ್ಲೆಂದರಲ್ಲಿ ಓಡಿ ಹೋಗುತ್ತವೆ, ಕಚ್ಚುವ ಸಾಧ್ಯತೆಯೂ ಇರುತ್ತದೆ. ಯಾವುದೇ ಹಾವಿಗೂ ಸೀಮೆಎಣ್ಣೆ ಹಾಕಬಾರದು. ಯಾವುದನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು? ಆಪ್ಷನ್ ಸಿ ಎಣ್ಣೆ, ಬಿ ಜೇನುತುಪ್ಪ, ಸಿ ಹಾಲು, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಜೇನುತುಪ್ಪವನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು. ಕಳಸದಲ್ಲಿ ಇಟ್ಟ ತೆಂಗಿನಕಾಯಿ ಒಡೆದರೆ ಏನಾಗುತ್ತದೆ? ಆಪ್ಷನ್ ಸಿ ಧನಲಾಭ, ಬಿ ಅಶುಭ, ಸಿ ಶುಭ, ಡಿ ರಾಜಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಅಶುಭ. ಕಳಸದಲ್ಲಿ ಇಟ್ಟ ತೆಂಗಿನಕಾಯಿ ಒಡೆದರೆ ಅಶುಭ ಘಟನೆ ನಡೆಯುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಪ್ರತ್ಯಾಮ್ಲೀಯ. ಹಿಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.